ನಮಸ್ಕಾರ. ಭಗವದ್ಗೀತೆಯ 8ನೆಯ ಅಧ್ಯಾಯದ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಷರ ಬ್ರಹ್ಮ ಯೋಗದ ಬಗ್ಗೆ ಅಂದ್ರೆ ಪ್ರಜ್ಞೆಯ ಪಯಣದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದು ನಮ್ಮ ಅಸ್ತಿತ್ವದ ಶಾಶ್ವತ ಸ್ವರೂಪದ ಬಗ್ಗೆ ಬಹಳ ಆಳವಾದ ಒಳನೋಟಗಳನ್ನು ಕೊಡುತ್ತೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಭೌತಿಕ ಅಸ್ತಿತ್ವ ಕೊನೆಗೊಂಡಾಗ ನಿಜವಾಗಿಯೂ ಉಳಿಯುವುದೇನು? ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಮನುಷ್ಯರನ್ನ ಕಾಡ್ತಾನೇ ಇದೆ. ಈ ಅಶಾಶ್ವತವಾದ ಭೌತಿಕ ಪ್ರಪಂಚದ ಆಚೆಗೆ ನೋಡುವಂತೆ ನಮ್ಮ ಮನಸ್ಸನ್ನ ಪ್ರೇರೇಪಿಸುವ ಅತ್ಯಂತ ಆಳವಾದ ತಾತ್ವಿಕ ಪ್ರಶ್ನೆ ಇದು. ಈ ವಿವರಣೆಯಲ್ಲಿ ನಾವು ಮುಖ್ಯವಾಗಿ 6 ಅಂಶಗಳನ್ನು ನೋಡಲಿದ್ದೇವೆ. 1. ಶಾಶ್ವತ ವಾಸ್ತವ. 2. ಅರ್ಜುನನ 7 ಆಳವಾದ ಪ್ರಶ್ನೆಗಳು. 3. ಆಲೋಚನೆಗಳು ಪಯಣವನ್ನ ಹೇಗೆ ರೂಪಿಸುತ್ತವೆ ಅನ್ನೋದು. 4. ಅಂತಿಮ ಕ್ಷಣದ ಪ್ರಜ್ಞೆ. 5. ಸೃಷ್ಟಿ ಮತ್ತು ಲಯದ ಚಕ್ರಗಳು. ಹಾಗೂ ಕೊನೆಯದಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಯಾವುದೇ ಭಯ ಇಲ್ಲದೆ ಬಹಳ ಸ್ಪಷ್ಟವಾಗಿ ಈ ಅಂಶಗಳನ್ನು ಅನ್ವೇಷಿಸೋಣ. ವಿಭಾಗ 1. ನಾಶವಿಲ್ಲದ ಶಾಶ್ವತ ವಾಸ್ತವ, ಅಕ್ಷರದ ಅನ್ವೇಷಣೆ. ಮೊದಲು ನಾವು ಬ್ರಹ್ಮಾಂಡದ ಅತ್ಯಂತ ಬೃಹತ್ ವಾಸ್ತವದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮೂಲ ಪಠ್ಯದಲ್ಲಿ ಈ ಪರಮ ಬದಲಾಗದ ವಾಸ್ತವವನ್ನ ಅಕ್ಷರ ಬ್ರಹ್ಮ ಅಂತ ಕರೆಯಲಾಗಿದೆ. ಇದು ನಾಶವಿಲ್ಲದ ಮತ್ತು ಸಂಪೂರ್ಣವಾದ ವಾಸ್ತವ. ಅಂದ್ರೆ ಇದು ಸೃಷ್ಟಿ ಮತ್ತು ವಿನಾಶದ ಮಿತಿಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರುವಂತಹ ಕಾಲಾತೀತವಾದ ಶುದ್ಧ ಪ್ರಜ್ಞೆ ಅಂತ ಹೇಳಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಈಗ ಒಂದು ಮಣ್ಣಿನ ಮಡಕೆ ಇದೆ ಅಂದ್ಕೊಳ್ಳಿ. ಆ ಮಡಕೆಯ ಒಳಗಿನ ಖಾಲಿ ಜಾಗಕ್ಕೂ ಮತ್ತು ಅದರ ಹೊರಗಿರುವ ಅಪಾರವಾದ ಖಾಲಿ ಜಾಗಕ್ಕೂ ಮೂಲಭೂತವಾಗಿ ಯಾವುದೇ ವ್ಯತ್ಯಾಸ ಇಲ್ಲ ಅಲ್ವಾ? ಅದೇ ರೀತಿ ವೈಯಕ್ತಿಕ ಶುದ್ಧ ಪ್ರಜ್ಞೆ ಕೂಡ ಅಂತಿಮವಾಗಿ ಪರಮ ವಾಸ್ತವದೊಂದಿಗೆ ಅಂದ್ರೆ ಬ್ರಹ್ಮದೊಂದಿಗೆ ಒಂದೇ ಆಗಿರುತ್ತೆ. ವಿಭಾಗ 2. ಅರ್ಜುನನ 7 ಆಳವಾದ ಪ್ರಶ್ನೆಗಳು. ಅಸ್ತಿತ್ವದ ವಿನ್ಯಾಸವನ್ನ ವ್ಯಾಖ್ಯಾನಿಸುವುದು. ಈ ಶಾಶ್ವತ ವಾಸ್ತವ ನಿರಂತರವಾಗಿ ಬದಲಾಗುತ್ತಿರುವ ಪ್ರಪಂಚದ ಜೊತೆ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳಲು ಅರ್ಜುನ ಕೇಳಿದ 7 ತಾತ್ವಿಕ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಈ ಪ್ರಶ್ನೆಗಳಿಗೆ ಬಹಳ ಸ್ಪಷ್ಟವಾದ ಉತ್ತರಗಳು ಸಿಗುತ್ತವೆ. ಭೌತಿಕ ಅಂಶಗಳಿಂದ ಹಿಡಿದು ಮಾನವನ ಅರಿವನ್ನ ನಿಯಂತ್ರಿಸುವ ಸೂಕ್ಷ್ಮ ಶಕ್ತಿಗಳವರೆಗೂ ಎಲ್ಲವನ್ನೂ ಇಲ್ಲಿ ವಿವರಿಸಲಾಗಿದೆ. ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಇವುಗಳ ಜೊತೆಗೆ ಸಾವಿನ ಅಂತಿಮ ಕ್ಷಣದ ಸ್ಥಿತಿಯ ಬಗ್ಗೆಯೂ ಇಲ್ಲಿ ನಿರ್ದಿಷ್ಟವಾಗಿ ಉತ್ತರಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮಹತ್ವದ ಅಂಶ ಅಂದ್ರೆ ಅಧಿಭೂತ ಮತ್ತು ಅಕ್ಷರನ ನಡುವಿನ ವ್ಯತ್ಯಾಸ. ನಾವು ದಿನನಿತ್ಯ ನೋಡುವ, ನಿರಂತರವಾಗಿ ಬದಲಾಗುವ, ನಾಶವಾಗುವ ಭೌತಿಕ ಜಗತ್ತನ್ನ ಅಧಿಭೂತ ಅಂತೀವಿ. ಆದ್ರೆ ಅದನ್ನ ಮೌನವಾಗಿ ಪೋಷಿಸುವ ಶಾಶ್ವತ ಆಧ್ಯಾತ್ಮಿಕ ಕ್ಷೇತ್ರವೇ ಅಕ್ಷರ. ಈ ವ್ಯತ್ಯಾಸವನ್ನ ಅರ್ಥಮಾಡ್ಕೊಳ್ಳೋದು ನಮ್ಮ ಮುಂದಿನ ಹೆಜ್ಜೆಗೆ ಬಹಳ ಮುಖ್ಯ. ವಿಭಾಗ 3. ಆಲೋಚನೆಗಳೇ ಪಯಣದ ರೂವಾರಿ, ದೈನಂದಿನ ಅರಿವಿನ ಶಕ್ತಿ. ಈಗ ನಾವು ಈ ಬೃಹತ್ ಪರಿಕಲ್ಪನೆಗಳಿಂದ ಮನುಷ್ಯನ ಸೂಕ್ಷ್ಮ ಅನುಭವದ ಕಡೆಗೆ ಬರೋಣ. ನಮ್ಮ ದೈನಂದಿನ ಅರಿವು ನಮ್ಮ ಆಂತರಿಕ ಪಯಣವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಕರ್ಮ ಅಥವಾ ವಿಸರ್ಗ ಅಂದ್ರೆ ಕೇವಲ ನಾವು ಮಾಡುವ ಕೆಲಸಗಳಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ತನ್ನ ಆಲೋಚನೆಗಳು ಮತ್ತು ಆಯ್ಕೆಗಳ ಮೂಲಕ ತನ್ನದೇ ಆದ ಪ್ರಪಂಚವನ್ನ ಮತ್ತು ಭವಿಷ್ಯದ ವಾಸ್ತವಗಳನ್ನ ನಿರ್ಮಿಸಿಕೊಳ್ಳುವಂಥ ಒಂದು ವಿಶೇಷವಾದ ಸೃಜನಶೀಲ ಶಕ್ತಿ. ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ಜಗತ್ತನ್ನು ಸೃಷ್ಟಿಸ್ತವೆ ಅಂತರ್ಥ. ಈ ಪರಿಕಲ್ಪನೆಯನ್ನ ಜಡಭರತ ಮಹಾರಾಜನ ಕಥೆಯ ಮೂಲಕ ಮೂಲ ಪಠ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಲಾಗಿದೆ. ಆತ ಎಷ್ಟೇ ಆಳವಾದ ಧ್ಯಾನದಲ್ಲಿಂದ್ರೂ ತನ್ನ ಅಂತಿಮ ಕ್ಷಣದಲ್ಲಿ ಒಂದು ಜಿಂಕೆ ಮರಿಯ ಮೇಲಿನ ವ್ಯಾಮೋಹದಿಂದಾಗಿ ಆತನ ಮುಂದಿನ ಜನ್ಮ ಜಿಂಕೆಯಾಗಿ ರೂಪುಗೊಳ್ಳಿತು. ನಮ್ಮ ಅಂತಿಮ ಕ್ಷಣದ ಆಲೋಚನೆಗಳು ನಮ್ಮ ಭವಿಷ್ಯವನ್ನ ಹೇಗೆ ನಿರ್ಧರಿಸ್ತವೆ ಅನ್ನೋದಕ್ಕೆ ಇದೊಂದು ಪ್ರಬಲವಾದ ಉದಾಹರಣೆ. ವಿಭಾಗ 4. ಹೊಸ್ತಿಲದಿರುವ ಪ್ರಜ್ಞೆ, ಜೀವನದ ಗಮನದ ಪರಾಕಾಷ್ಠೆ. ಇದು ನಮ್ಮನ್ನ ಭೌತಿಕ ಸಾವಿನ ಪರಿವರ್ತನೆಯ ಹಂತಕ್ಕೆ ಕರೆದೊಯ್ಯುತ್ತೆ. ನಮ್ಮ ಇಡೀ ಜೀವನದ ಗಮನ ಅಂತಿಮ ಕ್ಷಣದಲ್ಲಿ ಹೇಗೆ ಕೇಂದ್ರೀಕೃತವಾಗುತ್ತೆ ಅನ್ನೋದರ ಬಗ್ಗೆ ಇದು ವಿವರಿಸುತ್ತೆ. ಈ ಉಲ್ಲೇಖವು ಒಂದು ಶಕ್ತಿಯುತವಾದ ಸತ್ಯವನ್ನ ತಿಳಿಸುತ್ತೆ. ಸಾವಿನ ಸಮಯದಲ್ಲಿ ಒಬ್ಬ ವ್ಯಕ್ತಿ ಏನನ್ನ ನೆನಪಿಸ್ಕೊಳ್ತಾನೋ ಆತ ಅದೇ ಸ್ಥಿತಿಯನ್ನ ತಲುಪ್ತಾನೆ. ಅಂದ್ರೆ ಆ ಅಂತಿಮ ಕ್ಷಣದ ಅರಿವಿನ ಸ್ಥಿತಿಯೇ ನಮ್ಮ ಮುಂದಿನ ಆಂತರಿಕ ಆಧ್ಯಾತ್ಮಿಕ ಪ್ರಯಾಣದ ದಿಕ್ಕನ್ನ ನಿಖರವಾಗಿ ನಿರ್ಧರಿಸುತ್ತೆ. ಇದನ್ನ ಕೇಳಿ ಯಾರಿಗೂ ಭಯ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಅಂತಿಮ ಆಲೋಚನೆಗಳು ಹಾಗೆ ಸುಮ್ಮನೆ ಆಕಸ್ಮಿಕವಾಗಿ ಬರೋದಿಲ್ಲ. ಅವು ನಮ್ಮ ದೈನಂದಿನ ಅಭ್ಯಾಸಗಳನ್ನೇ ಪ್ರತಿಬಿಂಬಿಸ್ತವೆ. ಮನುಷ್ಯನ ಮನಸ್ಸು ಪ್ರತಿದಿನ ಯಾವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಅಂತಿಮವಾಗಿ ಅದೇ ಅದರ ಸಹಜ ಸ್ಥಿತಿಯಾಗುತ್ತೆ. ಹಾಗಾಗಿ ಪ್ರತಿದಿನದ ಅರಿವು ಅಂದ್ರೆ ಕನ್ಸಿಸ್ಟೆಂಟ್ ಮೈಂಡ್ಫುಲ್ನೆಸ್ ಬಹಳ ಮುಖ್ಯ.
ವಿಭಾಗ 5 ಸೃಷ್ಟಿಯ ಚಕ್ರಗಳು ಬ್ರಹ್ಮಾಂಡದ ಉಸಿರು. ಮನುಷ್ಯನ ಜೀವಿತಾವಧಿಯನ್ನ ಒಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡೋಕೆ ಪಠ್ಯವು ಕಾಸ್ಮಿಕ್ ಬೃಹತ್ ಕಾಲಚಕ್ರದ ಕಡೆಗೆ ನಮ್ಮ ಗಮನವನ್ನ ಹರಿಸುತ್ತೆ. ಈ ಲೆಕ್ಕಾಚಾರ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಪ್ರಾಚೀನ ಬುದ್ಧಿವಂತಿಕೆಯ ಪ್ರಕಾರ ಬ್ರಹ್ಮದೇವನ ಕೇವಲ ಒಂದು ಹಗಲಿನ ಅವಧಿ ಭೂಮಿಯ 400 ಕೋಟಿಗೂ ಹೆಚ್ಚು. ನಿಖರವಾಗಿ ಹೇಳಬೇಕಂದ್ರೆ 4.32 ಶತಕೋಟಿ ವರ್ಷಗಳಿಗೆ ಸಮ. ಕೇವಲ ಒಂದು ಹಗಲು ಇಷ್ಟು ದೀರ್ಘವಾಗಿದೆಯಾ? ಅಂದ್ರೆ ನಮ್ಮ ಈ ಬ್ರಹ್ಮಾಂಡವು ಉಸಿರಾಟದಂತಹ ಒಂದು ಅಗಾಧವಾದ ವಿಸ್ತರಣೆ ಮತ್ತು ಸಂಕೋಚನದ ಚಕ್ರಕ್ಕೆ ಒಳಗಾಗುತ್ತೆ. ಬ್ರಹ್ಮನ ಹಗಲಿನಲ್ಲಿ ಜೀವಿಗಳು ಪ್ರಕಟಗೊಳ್ಳುತ್ತವೆ, ಅಂದ್ರೆ ಸೃಷ್ಟಿಯಾಗ್ತವೆ, ಮತ್ತೆ ರಾತ್ರಿಯಾದಾಗ ಅವು ಅತ್ಯಂತ ಮೌನವಾಗಿ ಅವ್ಯಕ್ತ ಸ್ಥಿತಿಗೆ ಮರಳುತ್ತವೆ. ಹೀಗೆ 100 ಕಾಸ್ಮಿಕ್ ವರ್ಷಗಳವರೆಗೆ ಈ ಮಹಾ ಉಸಿರಾಟದ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತೆ. ವಿಭಾಗ 6 ಗಮನ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ, ಆಂತರಿಕ ಸ್ಥಿತಿಯನ್ನು ಭದ್ರಪಡಿಸುವುದು. ಬ್ರಹ್ಮಾಂಡದ ಈ ಬೃಹತ್ ನೃತ್ಯ ಮತ್ತು ಸೃಷ್ಟಿಲಯದ ಚಕ್ರಗಳ ನಡುವೆ ಅಂತಿಮ ಶಾಂತಿಯನ್ನ ಅರಿತುಕೊಳ್ಳಲು ಒಂದು ಪ್ರಾಯೋಗಿಕ ವಿಧಾನವನ್ನ ಇಲ್ಲಿ ನೀಡಲಾಗಿದೆ. ಇಲ್ಲಿ ಸೂಚಿಸಿರುವ ಆಂತರಿಕ ಯೋಗ ಮಾರ್ಗ ಬಹಳಷ್ಟು ಸ್ಪಷ್ಟವಾಗಿದೆ. ಮೊದಲು ಭೌತಿಕ ಇಂದ್ರಿಯಗಳನ್ನ ಒಳಮುಖವಾಗಿ ಸೆಳೆದುಕೊಳ್ಳೋದು, ಆಮೇಲೆ ಮನಸ್ಸನ್ನ ಹೃದಯದೊಳಗೆ ಕೇಂದ್ರೀಕರಿಸುವುದು, ಉಸಿರನ್ನ ಮೇಲಕ್ಕೆ ಎಳೆಯುವುದು ಮತ್ತು ಅಂತಿಮವಾಗಿ ಪವಿತ್ರವಾದ ಓಂಕಾರವನ್ನ ಜಪಿಸುವ ಮೂಲಕ ನಮ್ಮ ಅರಿವನ್ನ ಭದ್ರಪಡಿಸಿಕೊಳ್ಳುವ ಪ್ರಕ್ರಿಯೆಯಿದು. ಹಾಗೆಯೇ ಮೂಲಪಠ್ಯವು 2 ನಿರ್ಗಮನ ಮಾರ್ಗಗಳನ್ನ ವಸ್ತುನಿಷ್ಠವಾಗಿ ವಿವರಿಸುತ್ತೆ. ಶುಕ್ಲಗತಿ ಅನ್ನೋದು ಬೆಳಕಿನ ಮಾರ್ಗ, ಇದು ನಮ್ಮನ್ನ ಅಂತಿಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಮತ್ತೊಂದೆಡೆ ಕೃಷ್ಣಗತಿ ಅನ್ನೋದು ಹಿಂದಿರುಗುವ ಮಾರ್ಗ, ಇದು ಜನನ ಮರಣಗಳ ನೈಸರ್ಗಿಕ ಚಕ್ರವನ್ನ ಪ್ರತಿನಿಧಿಸುತ್ತೆ. ಆದರೆ ಅಂತಿಮವಾಗಿ ಈ ಪಠ್ಯವು ನಮಗೆ ತೋರಿಸುವ ಅತ್ಯುನ್ನತ ಗುರಿಯಂದ್ರೆ ಜೀವನ್ಮುಕ್ತಿ. ಇದು ಕೇವಲ ಸಾವಿನ ನಂತರ ಸಿಗುವ ಸ್ಥಿತಿಯಲ್ಲ, ಬದಲಾಗಿ ಜೀವಂತವಾಗಿರುವಾಗಲೇ ವಿಮೋಚನೆಯನ್ನ ಹೊಂದುವುದಾಗಿದೆ. ಈ ಪ್ರಸ್ತುತ ಕ್ಷಣದಲ್ಲಿ, ಇಲ್ಲಿಯೇ ಮತ್ತು ಈಗಲೇ ನಮ್ಮ ಮಿತಿಯಿಲ್ಲದ ವಾಸ್ತವತೆ ಮತ್ತು ಶಾಶ್ವತ ಸ್ವರೂಪವನ್ನ ಗುರುತಿಸುವುದೇ ನಿಜವಾದ ಜೀವನ್ಮುಕ್ತಿ. ಇದೆಲ್ಲವೂ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ನಮ್ಮ ಇಡೀ ಜೀವನದ ಗಮನವೇ ನಮ್ಮ ಶಾಶ್ವತ ಪ್ರಯಾಣವನ್ನ ರೂಪಿಸುತ್ತೆ ಅಂತಾದರೆ, ಇಂದು ನಾವು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಅರಿವನ್ನ ಬೆಳೆಸುತ್ತಿದ್ದೇವೆ? ಈ ಪ್ರಶ್ನೆಯನ್ನ ಮನಸ್ಸಿನಲ್ಲಿಟ್ಕೊಂಡು ಯೋಚಿಸಿ. ಈ ವಿಶ್ಲೇಷಣೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಇದು ಪ್ರಜ್ಞೆಯ ಬಗೆಗಿನ ನಮ್ಮ ಒಳನೋಟವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತ ಭಾವಿಸ್ತೇನೆ.